ಆದ್ರೆ ಅದನ್ನ ಯಾರು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟು. ಹಾ, ಈಗ ಟ್ರ್ಯಾಕಿಗೆ ಬಂದ್ರಿ. ಹೇ, ಬಂದ್ರು ಬಂದ್ರು ಬಂದ್ರು. ಎಲ್ಲಿ 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 ಯಾರು? ಅಲ್ಲಿ ಅಲ್ಲಿ ಬರ್ತಿದಾರಲ್ಲ, ಅವ್ರ ಹೆಸರು ನಾಗೇಂದ್ರ ಅಂತ. ಸೂರ್ಯವಂಶದ ಅಳಿಯ, ಸುರಭಿ ಅವ್ರ ತಂದೆ ಅವರು. ಓಹೋ ಗೊತ್ತಾಯ್ತು, ಸುರಭಿ ಅವರ ಒರಿಜಿನಲ್ ಫಾದರ್. ಅವ್ರು ಇನ್ನೂ ಆ ಹುಡುಗಿನ ಮಗಳು ಅಂತ ಒಪ್ಕೊಂಡಿಲ್ಲ. ನೀವು ಅವ್ರ ಜೊತೆ ಹೋದ್ರೆ ನಿಮ್ ಮಾತಿನ ಖಂಡಿತ ಎಲ್ರೂ ನಂಬ್ತಾರ. ನಮ್ದೇ ಹೋದ್ರು ಇವರೇ ನಂಬಿಸ್ಬಿಡ್ತಾರ. ಸೊ ಈಗ ನೀವು ಇವ್ರನ್ನ ಹಿಡಿಬೇಕು. ಅವ್ರ ಜೊತೆನೆ ನೀವ ಮನೆಗೆ ಹೋಗ್ಬೇಕು. ಅರ್ಥ ಆಯ್ತಾ? ಸರಿ ಸರಿ, ನಾವು ಹೋಗ್ತೀವಿ, ನೀವು ಹೋಗಪ್ಪ. ಏಯ್, ಸರಿಗಾಕೋ, ಬ್ಯಾಗ್ ತಗೊಳ್ಳೋ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇಲ್ಲಿ ಸೂರ್ಯವಂಶದ ಸತ್ಯಮೂರ್ತಿ ಅವ್ರ ಮನೆ ಎಲ್ಲಿ ಬರುತ್ತೆ ಸರ್? ಯಾಕೆ, ನಿಮಗಲ್ಲೇನು ಕೆಲಸ? ಏಯ್ ಕೊಡೋ ಅಲ್ಲಿ. ಸರ್, ಈ ಹುಡುಗಿ ಆ ಮನೇಲಿದ್ದಾಳೆ ಅಂತೇಳಿ ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿದ್ರು ಸರ್, ಅದಕ್ಕೆ ಹುಡುಕೊಂಡು ಹೋಗ್ತಾ ಇದ್ದೀನಿ ಸರ್. ನೋಡಿ ಸರ್. ಈ ಹುಡುಗಿನ? ಸರ್, ನಿಮ್ಗೆ ಹುಡುಗಿ ಯಾರು ಅಂತ ಗೊತ್ತಾ? ಗೊತ್ತು. ಈ ಹುಡುಗಿ ನಿಮ್ಗೇನಾಗಬೇಕು? ಮಗಳು ಸರ್, ಮಗಳು ಸರ್. ಅವಳಿಗೆ ಬುದ್ಧಿ ಸರಿ ಇಲ್ಲ ಸರ್, ಮಾನಸಿಕ ಅಸ್ವಸ್ಥೆ ಸರ್. ಮಾತಾಡೋದೆಲ್ಲ ನಾರ್ಮಲ್ ಆಗೇ ಇರುತ್ತೆ ಸರ್. ಅವಳದು ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ ಸರ್. ಸರ್, ಅವಳು ಮನೆ ಬಿಟ್ಟೋಗಿ 3 ತಿಂಗಳಾಯ್ತು. ಅವಳನ್ನ ಹುಡುಕೊಂಡು ಊರೂರು ಅಲಿತಾ ಇದ್ದೀವಿ ಸರ್. ಫೇಸ್ಬುಕ್ಕಲ್ಲಿ ಇವಳು ಫೋಟೋ ನೋಡಿದ್ಮೇಲೆ ಇವಳು ಇದೇ ಊರಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ನನ್ನ ತಂಗಿ ಹುಷಾರಾಗಿದ್ದಾಳಲ್ವಾ ಸರ್? ಸರ್, ನನ್ನ ಮಗಳು ಎಲ್ಲಿದ್ದಾಳೆ ಅಂತೇಳಿ ಮನೆ ತೋರಿಸಿ ಸರ್. ತೋರಿಸ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ ಸರ್. ನನ್ನ ಮಗಳು ನೋಡ್ಬೇಕು ಸರ್. ಸರ್, ಆ ಮನೆ ಎಲ್ಲಿದೆ ಅಂತ ತೋರಿಸಿ ಸರ್. ನಮ್ಮ ಮಗಳನ್ನ ನೋಡ್ಬೇಕು. ಅವಳ ನೆನ್ಪಲ್ಲೇ ಹೊತ್ತು ಕಣ್ಣೀರೇ ಬರ್ತೋಗ್ಬಿಟ್ಟಿದೆ ಸರ್. ದಯವಿಟ್ಟು ನಮ್ಮ ಮಗಳನ್ನ ತೋರಿಸ್ಕೊಡಿ. ಆಯ್ತಾಯ್ತಾಯ್ತು, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಹೆಸರು ನಾಗೇಂದ್ರ ಅಂತ, ಸೂರ್ಯವಂಶದ ಮನೆ ಅಳಿಯ. ಅಯ್ಯೋ ಸರ್, ಮೊದ್ಲೇ ಹೇಳೋದಲ್ವಾ ಸರ್? ಅಯ್ಯೋ ಸಿಕ್ಬಿಟ್ರಿ ಕಣೆ ಸರ್. ಸರ್, ಮೊದ್ಲೇ ಹೇಳೋದಲ್ವಾ ಸರ್? ನಿಮ್ ಕಾಲಿಗೆ ಬೀಳ್ತೀನಿ, ನನ್ನ ಮಗಳು ತೋರಿಸಿ ಸರ್, ಪ್ಲೀಸ್ ಸರ್. ಹೇಳಿ ಸರ್, ಹೇಳಿ ಸರ್. ಆಮೇಲೆ ಕೇಳ್ಕೊಳ್ಳೋಣ ಸರ್. ನಮ್ಮ ಮಗಳನ್ನ ತೋರಿಸಿ ಸರ್, ಪ್ಲೀಸ್ ಸರ್. ನಿಮ್ ಕೈ ಮುಗಿತೀನಿ, ಬನ್ನಿ ಸರ್. ಹ್ಞೂ ಸರ್, ನಡಿ ಸರ್, ಹೋಗೋಣ. ಆಯ್ತಾಯ್ತಾಯ್ತು, ಕರ್ಕೊಂಡು ಹೋಗ್ತೀನಿ. ಸಮಾಧಾನ ಸಮಾಧಾನ. ಅದಕ್ಕೂ ಮುಂಚೆ ಇವಳೇ ನಿಮ್ಮ ಮಗಳು ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ? ಪ್ರೂಫ್ಗೇನು ಸರ್, ಬೇಕಾದಷ್ಟಿದೆ. ಮೊದಲು ನನ್ನ ತಂಗಿ ಹತ್ರ ಕರ್ಕೊಂಡೋಗಿ ಸರ್. ಸರ್, ನನ್ನ ಮಗಳನ್ನ ನೋಡ್ಬೇಕು ಸರ್. ದಯವಿಟ್ಟು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್. 3 ತಿಂಗಳಿಂದ ಹುಡುಕ್ತಾ ಇದೀವಿ ಸರ್. ನನ್ನ ಟೆನ್ಷನ್ ಎಷ್ಟಿದೆ ಹೇಳಿ ಸರ್, ನೀವೇ ಹೇಳಿ ಸರ್. ನನ್ನ ಮಗಳು ನೋಡ್ಬೇಕು ಸರ್, ಪ್ಲೀಸ್ ಸರ್. ಆಯ್ತು, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮಗಳಿಗೆ ಏನೂ ಆಗಿಲ್ಲ, ಅವಳು ತುಂಬ ಚೆನ್ನಾಗಿದ್ದಾಳೆ. ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಡಿ ಸರ್, ಹೋಗೋಣ. ಬನ್ರಿ ಸರ್, ಬನ್ನಿ ಬನ್ನಿ ಬನ್ನಿ. ಹೇಳು ಕೃಷ್ಣ. ಅಂತೂ ನಿಮ್ ಪ್ಲಾನ್ ಸಕ್ಸಸ್ ಆಯ್ತು ಮೇಡಮ್. ಒಳ್ಳೆ ಟೀಮ್ನ ಸೆಲೆಕ್ಟ್ ಮಾಡಿದ್ದೀರಾ. ಒಬ್ರಿಗಿಂತ ಒಬ್ರು ನಟ ಭಯಂಕರರು.
ನಾಗೇಂದ್ರ ಸಿಕ್ಕಿದ್ನಾ? ನೀವ್ ಹೇಳ್ದಂಗೆ ನಾವಿಲ್ಲಿ ಕಾತ್ಕೊಂಡು ಕೂತಿದ್ವಿ. ಈಗಷ್ಟೇ ನಾಗೇಂದ್ರ ಅವ್ರು ಬಂದ್ರು ಮೇಡಮ್. ಅವ್ರ ಜೊತೆ ಹೋದ್ರು ಅವರು. ಸರಿ ಕೃಷ್ಣ, ಬಟ್ ಇದನ್ನೇ ನೀನ್ ಸಕ್ಸಸ್ ಅಂತ ತಿಳ್ಕೊಬೇಡ. ಬೇಗ ಅಲ್ಲಿಗೆ ಹೋಗಿ ಅಲ್ಲೇನೇನ್ ಆಗ್ತಿದೆ ಅನ್ನೋದನ್ನ ಪ್ರತಿಯೊಂದು ರಿಪೋರ್ಟ್ ಮಾಡ್ಬೇಕು, ಆಯ್ತಾ? ಆಯ್ತು ಮೇಡಮ್. ಅವ್ರೇನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ನೀನೇ ಸ್ವಲ್ಪ ಮ್ಯಾನೇಜ್ ಮಾಡು. ಖಂಡಿತ ಅವರಿಂದ ಯಾವ ಎಡವಟ್ಟು ಆಗಲ್ಲ ಬಿಡಿ. ನನಗೆ ಅವ್ರ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ನೀನ್ ಬರೀ ಒಂದ್ ಸಣ್ಣ ಜಲಕ್ನ ನೋಡ್ಬಿಟ್ಟು ಯಾವ್ದನ್ನು ಡಿಸೈಡ್ ಮಾಡ್ಬೇಡ ಕೃಷ್ಣ. ನಮ್ ಭಾವನ ಯಾಮರ್ಸೋದು ಅಷ್ಟು ಸುಲಭ ಅಲ್ಲ. ನೀನ್ ಇಲ್ಲಿ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ಮೊದ್ಲು ಅಲ್ಲಿಗೆ ಬೇಗ ಹೋಗು. ನಾನು ಅನ್ಕೊಂಡ್ ಹಾಗೆ ಎಲ್ಲದೂ ನಡಿಬೇಕು. ಇಲ್ಲ ಅಂದ್ರೆ ಎಲ್ರೂ ಸಿಕ್ಕಾಕೋತೀವಿ, ಆಯ್ತಾ? ಆಯ್ತು ಮೇಡಮ್, ನಾನು ಇವಾಗ್ಲೇ ನೋಡ್ಕೋತೀನಿ ಬಿಡಿ. ಭಾವ, ಆದಷ್ಟು ಬೇಗ ನಮ್ಮಿಬ್ರು ನಡುವೆ ಇರೋ ಲೈನ್ನ ಕ್ಲಿಯರ್ ಮಾಡಿಸ್ತಾ ಇದ್ದೀನಿ. ಆ ಸುರ್ಬಿ ಲೈಫ್ ಲಾಂಗ್ ನಮ್ಮಿಂದ ದೂರ ಹೋಗ್ಬಿಡ್ತಾಳೆ. ಇನ್ನು ಅವಳು ನೆನ್ಪು ಕೂಡ ಬರ್ದೇ ಇರೋ ಹಾಗೆ ನಾನು ನಿನ್ನ ನೋಡ್ಕೋತೀನಿ ಭಾವ. ನನ್ನ ಪ್ಲ್ಯಾನ್ ಏನಾದರೂ ವರ್ಕೌಟ್ ಆಗಿಬಿಟ್ರೆ ಇನ್ನು 2 ದಿನದಲ್ಲಿ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಆಮೇಲೆ ಹೊಸ ಲೈಫ್. ಜಸ್ಟ್ ಇಮ್ಯಾಜಿನ್ ಭಾವ, ದೊಡ್ಡ ಮದ್ವೆ ಮಂಟಪ, ನಮ್ಮಿಬ್ರು ಜೋಡಿ ನೋಡಕ್ಕೆ ಇಡೀ ಊರ್ ಜನನೇ ಕಾಯ್ತಾ ಇರ್ತಾರೆ. ಹೂಗಳ ಡೆಕೋರೇಷನ್ ಮಧ್ಯ ಶಿವಾನಿ ವೆಟ್ ಸೂರ್ಯ ಅಂತ ಬೋರ್ಡಲ್ಲಿ ಹಾಕಿರ್ತಾರೆ. ಜೊತೆಗೆ ಫೋಟೋಶೂಟ್. ಆ ಕ್ಷಣಗಳನ್ನೆಲ್ಲ ನೆನೆಸ್ಕೋತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಭಾವ. ಅತಿ ಶೀಘ್ರದಲ್ಲಿ ಸೂರ್ಯ ವಂಶದ ದೊರೆಸಾನಿ ಈ ಶಿವಾನಿ ಆಗ್ತಾಳೆ. ನಿಮ್ಮನೆ ಸೇರ್ ಓದ್ಕೊಂಡು ಒಳಗಡೆ ಬರ್ತಾಳೆ ಭಾವ. ಅಯ್ಯೋ, ನೆನೆಸ್ಕೊಂಡ್ರೇನೆ ನಾಚಿಕೆ ಆಗ್ತಿದೆ ಭಾವ. ಶಿವಾನಿ, ವೈಫ್ ಆಫ್ ಸೂರ್ಯವರ್ಧನ್. ಇವಳ್ದು ಯಾಕೋ ಅತಿ ಆಗ್ತಿದೆ. ಇವಳಪ್ಪ ಬರೋಷ್ಟರಲ್ಲಿ ಇವಳೇ ಆತ್ರ ಬಿದ್ದು ಹಸೆ ಮನೆ ಏರೋ ಹಾಗಿದ್ದಾಳೆ. ಮೊದಲು ಇದಕ್ಕೊಂದು ಕಡಿವಾಣ ಹಾಕಬೇಕು. ಇಲ್ಲ ಅಂದರೆ ಆ ಸೂರ್ಯ ನಮ್ಮ ಮನೆ ಅಳಿಯಾಗಿ ಬಂದ್ಬಿಡ್ತಾನೆ. ಈ ಪೇಂಟಿಂಗಲ್ಲಿರೋ ಸೂರ್ಯನ ನೋಡಿ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಾಳೆ ಏನಾದರೂ ನಮ್ಮ ಮನೆಗೆ ಅತ್ತೆ ಅಂದ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಹಿಂಸೆ ಅನುಭವಿಸ್ಬೇಕಾಗುತ್ತೆ.